ಹಲೋ, ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ಬ್ಲಾಗ್. ವೀಕೆಂಡ್ ಅಂದಿದ ತಕ್ಷಣ ಮನೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಹಿಂದೆ ಪ್ಯಾಸೇಜ್ ಎಲ್ಲ ಗಲೀಜಾಗಿತ್ತು, ಸ್ವಲ್ಪ ತೊಳೆದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ ಬಟ್ಟೆ ಹಂಗೆ ಇತ್ತು, ಡ್ರೈ ಮಾಡೋಕ್ಕೆ ಹಾಕ್ಬಿಟ್ಟು ತೋಟಕ್ಕೆ ಬಂದೆ ಕರ್ಬೇವನ್ನ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ತೋಟನ ನಮ್ಮ ಅತ್ತೆ ಮೇಂಟೈನ್ ಮಾಡ್ತಾರೆ, ಅವ್ರಿಗೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅರ್ಶಿನ ಹಾಕಿದ್ರು, ಮೊನ್ನೆ ಕಿತ್ಬಿಟ್ಟು ಮನೇಲೆ ಪೌಡರ್ ಮಾಡಿದ್ರು, ತುಂಬ ಸ್ಟ್ರಾಂಗ್ ಸ್ಮೆಲ್ ಚೆನ್ನಾಗಿತ್ತು. ಅದಾದಮೇಲೆ ಮನೇಲಿ ತರಕಾರಿ ಮತ್ತು ಹಾಲಿರಲಿಲ್ಲ, ನಾನು ನನ್ನ ಹಸ್ಬೆಂಡ್ ತೊಗೊಂಬರೋಣ ಅಂತ ಬಂದ್ವಿ. ತೊಗೊಂಡು ಮನೆಗೆ ಹೋದ್ವಿ. ಬಂದಿದ್ದು ಲೇಟ್ ಆಗೋಯ್ತು, ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ. ನನ್ನ ಹಸ್ಬೆಂಡೇ ಹೋಟೆಲಿಂದ ಬ್ರೇಕ್ಫಾಸ್ಟ್ನ ತಂದರು. ಹಾಲನ್ನ ಬಿಸಿಗೆ ಇಕ್ಬಿಟ್ಟು ರಾಗಿ ಮಾಲ್ಟ್ನ ಮಾಡ್ಕೊಂಡ್ವಿ. ನಮಗೆ ರಾಗಿ ಮಾಲ್ಟ್ ಪೌಡರ್ ಅಮ್ಮನೇ ಮಾಡಿಕೊಟ್ಟಿದ್ದಾರೆ, ನನ್ನ ಮಗಂಗೂ ಇದೇ ಕೊಡೋದು, ನಾವು ಇದನ್ನೇ ಕುಡಿತೀವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೂ ರಾಗಿ ಮಾಲ್ಟ್ನ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ಬಿಡ್ತೀವಿ. ಅಮ್ಮ ಇದಕ್ಕೆ ರಾಗಿ, ಗೋಧಿ, ಅಕ್ಕಿ, ಮೊಳಕೆ ಕಟ್ಟಿ ಕಾಳುಗಳು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ, ತುಂಬಾ ಹೆಲ್ತಿ. ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಗ್ಲಾಸ್ನ ಕುಡಿದ್ಬಿಡ್ತೀವಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ದಿನದ ಮಿನಿ ವ್ಲಾಗು. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಬಾ.